ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಉಳಿತಾಯದ ಮಹತ್ವಿಕೆಯ ಬಗ್ಗೆ. ಹಾಗಾದರೆ ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ನೀವು ನಮ್ಮ ಚಾನೆಲ್ಗೆ ಹೊಸಬರಾದಲ್ಲಿ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಎಂದು ಹೇಳಲು ಕೊನೆಯಲ್ಲಿ ಒಂದು ಲೈಕ್ ಮತ್ತು ಕಮೆಂಟ್ ಮಾಡುವುದನ್ನು ಮರಿಬೇಡಿ. ಒಂದು ಬಾರಿ ಗೌತಮ್ ಬುದ್ಧರ ಒಬ್ಬ ಅನುಯಾಯಿ ಸುಮಾರು ವರ್ಷದಿಂದ ಆಶ್ರಮಕ್ಕೆ ಬರ್ತಾ ಇದ್ದ. ಬುದ್ಧರ ಪ್ರವಚನವನ್ನು ಕೇಳುತ್ತಾ ಇದ್ದ. ಆಶ್ರಮದ ವಿಧಿವಿಧಾನವೆಲ್ಲವನ್ನು ಪಾಲಿಸುತ್ತಿದ್ದ ಮತ್ತು ನಂತರ ಮನೆಗೆ ಹೋಗುತ್ತಿದ್ದ. ಅಚಾನಕ್ಕಾಗಿ ಕೆಲವು ದಿನದಿಂದ ಆಶ್ರಮಕ್ಕೆ ಬರುವುದನ್ನೇ ನಿಲ್ಲಿಸಿಬಿಟ್ಟ. ಒಂದು ದಿನ ಗೌತಮ್ ಬುದ್ಧರು ಭಿಕ್ಷಾಟನೆಯನ್ನು ಮುಗಿಸಿ ಬರುವಾಗ ದಾರಿಯಲ್ಲಿ ಆ ವ್ಯಕ್ತಿಯ ಮನೆ ಇತ್ತು. ಬುದ್ಧರು ಒಳಗೆ ಹೋಗಿ ನೋಡುತ್ತಾರೆ. ಆ ವ್ಯಕ್ತಿಯು ಮನೆಯ ಅಂಗಳದಲ್ಲಿ ಏನೋ ಕೆಲಸ ಮಾಡುತ್ತಿದ್ದಾನೆ. ಬುದ್ಧರನ್ನು ನೋಡಿ ಆ ವ್ಯಕ್ತಿಯು ಬುದ್ಧರಿಗೆ ಎದ್ದು ನಿಂತು ಕೈ ಮುಗಿದು ನಮಸ್ಕಾರ ಮಾಡುತ್ತಾನೆ. ಬುದ್ಧರಿಗೆ ಕುಡಿಯಲು ನೀರು ಕೊಡುತ್ತಾನೆ ಮತ್ತು ಕುಳಿತುಕೊಳ್ಳಲು ಮನೆಯ ಮುಂದಿನ ಅಂಗಳದಲ್ಲಿ ಚಾಪೆಯನ್ನು ಹಾಸುತ್ತಾನೆ. ನಂತರದಲ್ಲಿ ಗೌತಮ್ ಬುದ್ಧರು ಚಾಪೆಯ ಮೇಲೆ ಆರಾಮಾಗಿ ಕುಳಿತುಕೊಳ್ಳುತ್ತಾರೆ. ಬುದ್ಧರು ಅನುಯಾಯಿಗೆ ಕೇಳುತ್ತಾರೆ, ನಿಮ್ಮ ಮನೆಯಲ್ಲಿ ಎಲ್ಲರೂ ಸೌಖ್ಯವಾಗಿ ಇದ್ದಾರೆಯೇ? ಅನುಯಾಯಿ ಹೇಳುತ್ತಾರೆ, ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಗುರುಗಳೇ. ಮತ್ತೆ ನೀನು ಯಾಕೆ ಇತ್ತೀಚಿನ ದಿನಗಳಲ್ಲಿ ಆಶ್ರಮಕ್ಕೆ ಬರುತ್ತಿಲ್ಲ ಎಂದು ಬುದ್ಧರು ಪ್ರಶ್ನೆ ಮಾಡುತ್ತಾರೆ. ಇದನ್ನು ಕೇಳಿ ಅನುಯಾಯಿ ಸ್ವಲ್ಪ ಸಂಕೋಚ ಪಡುತ್ತಾ ಹೇಳುತ್ತಾನೆ, ಅದನ್ನು ನಾನು ಹೇಗೆ ಹೇಳಲಿ ಗುರುಗಳೇ? ಇದನ್ನು ಕೇಳಿ ಬುದ್ಧರು ಹೇಳುತ್ತಾರೆ, ಸಂಕೋಚ ಪಡದೆ ಹೇಳು. ಅನುಯಾಯಿ ಹೇಳುತ್ತಾರೆ, ನನ್ನ ವಸ್ತ್ರಗಳು ತುಂಬಾ ಹಳೆಯದಾಗಿವೆ, ಕೆಲವು ಕಡೆಗಳಲ್ಲಿ ಹರಿದಿವೆ. ಈಗ ಈ ಬಟ್ಟೆಗಳು ಹಾಕಿಕೊಳ್ಳಲು ಯೋಗ್ಯ ಇಲ್ಲ. ಬುದ್ಧರು ಅನುಯಾಯಿಯ ವಸ್ತ್ರವನ್ನು ನೋಡಿದರು. ಅವು ನಿಜವಾಗಿಯೂ ಧರಿಸಲು ಯೋಗ್ಯವಾಗಿರಲಿಲ್ಲ. ನಂತರದಲ್ಲಿ ಗೌತಮ್ ಬುದ್ಧರು ಎದ್ದು ನಿಲ್ಲುತ್ತಾರೆ ಮತ್ತು ಅನುಯಾಯಿಯ ಹೆಗಲ ಮೇಲೆ ಕೈಯಿಟ್ಟು ಮುಗುಳ್ನಗುತ್ತಾ ಹೇಳುತ್ತಾರೆ, ಚಿಂತೆ ಮಾಡಬೇಡ, ಎಲ್ಲವೂ ಸರಿ ಹೋಗುತ್ತದೆ. ಇಷ್ಟು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಸಂಜೆ ಸಮಯದಲ್ಲಿ ಬುದ್ಧರ ಪ್ರವಚನ ಕೇಳಿ ಎಲ್ಲರೂ ವಾಪಸ್ ಮನೆಗೆ ಹೋಗುವಾಗ ಬುದ್ಧರು ತಮ್ಮ ಒಬ್ಬ ಶ್ರೀಮಂತ ಅನುಯಾಯಿಗೆ ನಿಲ್ಲಲು ಹೇಳುತ್ತಾರೆ. ಎಲ್ಲರೂ ಮನೆಗೆ ಹೋದ ನಂತರ ಬುದ್ಧರು ತಮ್ಮ ಶ್ರೀಮಂತ ಅನುಯಾಯಿಗೆ ಹೇಳುತ್ತಾರೆ, ಆ ಬಡ ಅನುಯಾಯಿಗೆ 2 ಜೊತೆ ವಸ್ತ್ರವನ್ನು ಕೊಟ್ಟು ಬನ್ನಿ ಎಂದು. ಶ್ರೀಮಂತ ಅನುಯಾಯಿಯು ಬಡ ಅನುಯಾಯಿಗೆ ವಸ್ತುಗಳನ್ನು ಕಳಿಸಿಕೊಡುವಂತೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಮಾರನೇ ದಿನ ಶ್ರೀಮಂತ ಅನುಯಾಯಿಯು ಬಡ ಅನುಯಾಯಿಯ ಮನೆಯ ಜನರಿಗೆಲ್ಲ 2 ಜೊತೆ ಬಟ್ಟೆಗಳನ್ನು ಒಂದು ಚೀಲದಲ್ಲಿ ಕಟ್ಟಿ ಕಳಿಸುತ್ತಾರೆ. ಅದನ್ನು ನೋಡಿ ಬಡ ಅನುಯಾಯಿಯ ಮನೆಯವರೆಲ್ಲರೂ ಖುಷಿ ಪಡುತ್ತಾರೆ. ಮಾರನೇ ದಿನ ಬಡ ಅನುಯಾಯಿಯು ಆಶ್ರಮಕ್ಕೆ ಬುದ್ಧರ ಪ್ರವಚನ ಕೇಳಿ ವಾಪಸ್ ಮನೆಗೆ ಹೋಗುವಾಗ ಬುದ್ಧ ಕೇಳುತ್ತಾರೆ, ಈಗ ನೀನು ನಿನ್ನ ಹೊಸ ವಸ್ತ್ರದಲ್ಲಿ ಖುಷಿಯಾಗಿದ್ದೀಯಾ? ನಿಮಗೆ ಮತ್ತೇನಾದರೂ ಬೇಕಾಗಿದೆಯೇ? ಅನುಯಾಯಿ ಹೇಳುತ್ತಾನೆ, ಮೊದಲನೆಯದಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಗುರುಗಳೇ. ನಾನು ಈ ವಸ್ತ್ರಗಳಲ್ಲಿ ತುಂಬ ಆರಾಮಾಗಿದ್ದೇನೆ. ಈಗ ನನಗೆ ಏನೂ ಬೇಕಾಗಿಲ್ಲ. ಈಗ ಬುದ್ಧರು ಕೇಳುತ್ತಾರೆ, ನಿನಗೆ ಈಗ ಹೊಸ ಬಟ್ಟೆ ಸಿಕ್ಕಿದೆ ಅಂದ ಮೇಲೆ ಹಳೆಯ ಬಟ್ಟೆಯನ್ನು ಏನು ಮಾಡಿದೆ? ಈಗ ಆ ಬಟ್ಟೆಗಳನ್ನು ನನ್ನ ಪರಿವಾರದವರ ಹಾಸಿಗೆಗೆ ಹಾಸಿಕೊಳ್ಳಲು ಹೊತ್ತಿಕೊಳ್ಳಲು ಉಪಯೋಗವಾಗುತ್ತದೆ. ಹಾಗಾದರೆ ಬುದ್ಧರು ಕೇಳುತ್ತಾರೆ, ನಿನ್ನ ಹಳೆಯ ಹಾಸಿಗೆಯನ್ನು ಏನು ಮಾಡಿದೆ? ಅನುಯಾಯಿ ಹೇಳುತ್ತಾನೆ, ಗುರುಗಳೇ, ಅದನ್ನು ನನ್ನ ಮನೆಯ ಕಿಟಕಿಯ ಪರದೆ ಹಾಕಲು ಉಪಯೋಗಿಸಿದೆ. ನಂತರದಲ್ಲಿ ಬುದ್ಧ ಕೇಳುತ್ತಾರೆ, ಹಾಗಾದರೆ ನಿನ್ನ ಹಳೆಯ ಪರದೆಗಳನ್ನು ಎಸೆದು ಬಿಟ್ಟೆಯಾ? ಅನುಯಾಯಿ ಹೇಳುತ್ತಾನೆ, ಇಲ್ಲ ಗುರುಗಳೇ, ಆ ಪರದೆಗಳನ್ನು ಚಿಕ್ಕ ಚಿಕ್ಕ ಬಟ್ಟೆಗಳನ್ನಾಗಿ ತುಂಡು ಮಾಡಿ ಅವುಗಳನ್ನು ಅಡಿಗೆ ಮನೆಯಲ್ಲಿ ಬಿಸಿ ಪಾತ್ರೆಗಳನ್ನು ಹಿಡಿದುಕೊಳ್ಳಲು ಉಪಯೋಗಿಸಿದೆ. ಮತ್ತೆ ಬುದ್ಧರು ಕೇಳುತ್ತಾರೆ, ಹಾಗಾದರೆ ಅಡಿಗೆ ಮನೆಯ ಹಳೆ ಬಟ್ಟೆಗಳನ್ನು ಏನು ಮಾಡಿದೆ? ಅನುಯಾಯಿ ಹೇಳುತ್ತಾನೆ, ನಾನು ಆ ಬಟ್ಟೆಗಳನ್ನು ಮನೆ ಒರೆಸಲು ಉಪಯೋಗಿಸುತ್ತಿದ್ದೇನೆ. ಮತ್ತೆ ಮನೆ ಒರೆಸುವ ಹಳೆ ಬಟ್ಟೆಯನ್ನು ಏನು ಮಾಡಿದೆ ಎಂದು ಬುದ್ಧ ಕೇಳುತ್ತಾರೆ. ಅನುಯಾಯಿ ಹೇಳುತ್ತಾನೆ, ಆ ಬಟ್ಟೆಗಳು ಇಷ್ಟೊಂದು ತುಂಡು ತುಂಡಾಗಿ ಹರಿದು ಹೋಗಿತ್ತೆಂದರೆ ಅದನ್ನು ಏನೂ ಮಾಡಲು ಬರುತ್ತಿರಲಿಲ್ಲ. ಅದಕ್ಕಾಗಿ ನಾನು ಅದನ್ನು ದೀಪದ ಬತ್ತಿಯಾಗಿ ಉಪಯೋಗಿಸಿದೆ. ಅದರಲ್ಲಿನ ಕೆಲವು ಬತ್ತಿಗಳನ್ನು ನಾನು ಆಶ್ರಮಕ್ಕೆ ದಾನ ಮಾಡಿದೆ. ಅದು ಇವತ್ತಿನ ರಾತ್ರಿಯಿಂದ ನಿಮ್ಮ ಕೋಣೆಯನ್ನು ಪ್ರಕಾಶಿಸುತ್ತದೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಬುದ್ಧ ಅನುಯಾಯಿಯಿಂದ ಸಂತುಷ್ಟರಾಗುತ್ತಾರೆ. ಏಕೆಂದರೆ ಅವರ ಶಿಷ್ಯ ವಸ್ತುಗಳನ್ನು ಹಾಳು ಮಾಡುವುದಿಲ್ಲ, ಅವುಗಳನ್ನು ಸರಿಯಾಗಿ ಉಪಯೋಗಿಸುತ್ತಾನೆ ಎಂದು.
ಬುದ್ಧರು ತಮ್ಮ ಶಿಷ್ಯರಿಗೆ ಬಹಳ ಕಡಿಮೆ ವಸ್ತುಗಳಿಂದ ಜೀವನವನ್ನು ನಡೆಸಬೇಕೆಂದು ಶಿಕ್ಷಣ ಕೊಡುತ್ತಿದ್ದರು. ಬುದ್ಧರು ಹೇಳುತ್ತಿದ್ದರು, ನಮ್ಮಲ್ಲಿ ಏನಾದರೂ ಅವಶ್ಯಕತೆಗಿಂತ ಜಾಸ್ತಿ ಇದ್ದರೆ ಅದನ್ನು ಅವಶ್ಯಕತೆ ಇರುವ ಜನರಿಗೆ ಕೊಟ್ಟು ಸಹಾಯ ಮಾಡಬೇಕು. ನಮ್ಮ ಈಗಿನ ಯುವ ಪೀಳಿಗೆಯು ಈ ಮಾತನ್ನು ಅರ್ಥ ಮಾಡಿಕೊಂಡರೆ ಎಷ್ಟು ಒಳ್ಳೆಯದಾಗುತ್ತದೆ. ಇವತ್ತು ಹೆಚ್ಚಾನೆಚ್ಚು ಮನುಷ್ಯ ತನ್ನ ಅವಶ್ಯಕತೆಗಿಂತ ಜಾಸ್ತಿ ವಸ್ತುಗಳನ್ನು ಖರೀದಿಸುತ್ತಿದ್ದಾನೆ. ಕೇವಲ ಬೇರೆಯವರನ್ನು ನೋಡುತ್ತಾ ಜನರಿಗೆ ಶೋ ಆಫ್ ಮಾಡುವ ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಇವರೆಲ್ಲ ಹಳೆಯ ವಸ್ತುಗಳನ್ನು ಮರುಪಯೋಗ ಮಾಡುವುದಲ್ಲ, ಹೊಸದಾಗಿ ತಂದಂಥ ವಸ್ತುಗಳನ್ನೇ ಸರಿಯಾಗಿ ಉಪಯೋಗ ಮಾಡುವುದಿಲ್ಲ. ಇದರ ಇನ್ನೊಂದು ಕಾರಣವೇನೆಂದರೆ, ಇತ್ತೀಚಿನ ಮಾಡರ್ನ್ ಜಗತ್ತಿನಲ್ಲಿ ಪ್ರತಿದಿನವೂ ಹೊಸ ಹೊಸ ವಸ್ತುಗಳ ಆವಿಷ್ಕಾರವಾಗುತ್ತಿದೆ. ಇದರಿಂದ ಬಹಳ ಬೇಗ ವಸ್ತುಗಳ ಫ್ಯಾಷನ್ ಮುಗಿದು ಹೋಗುತ್ತದೆ ಮತ್ತು ಹೊಸ ಪ್ರಕಾರದ ವಸ್ತು ಮಾರುಕಟ್ಟೆಯಲ್ಲಿ ಬರುತ್ತದೆ. ಇವತ್ತು ನಾವು ಮೊಬೈಲ್ ಅಥವಾ ಯಾವುದೇ ಇಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿ ಮಾಡಿದಾಗ ಎಷ್ಟೋ ಪ್ರಕಾರದ ಫಂಕ್ಷನ್ಸ್ಗಳನ್ನು ಚಾರ್ಜ್ ಮಾಡುತ್ತೇವೆ. ಆದರೆ ಒಂದು ಸರ್ವೆ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಫೋನಿನ 60% ಉಪಯೋಗ ಮಾಡುವುದಿಲ್ಲ ಅಥವಾ ಕಡಿಮೆ ಅದನ್ನು ಯೂಸ್ ಮಾಡುತ್ತಾನೆ. ಅಂದರೆ ಆ ಫೀಚರ್ಸ್ ಇರದಿದ್ದರೂ ಮನುಷ್ಯನ ಕೆಲಸಗಳೇನೂ ನಿಲ್ಲುತ್ತಿರಲಿಲ್ಲ. ಆದರೆ ಇವೆಲ್ಲವೂ ಮಾನವ ನಿರ್ಮಿತ ವಸ್ತುಗಳಾಗಿವೆ. ಆದರೆ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯಿಂದ ಉಪಯೋಗಿಸುವ ವಸ್ತುಗಳಾಗಿವೆ ಪ್ರಾಕೃತಿಕ ವಸ್ತುಗಳು. ಉದಾಹರಣೆಗೆ ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಇನ್ನಿತರ ಬಹುಮುಖ್ಯ ವಸ್ತುಗಳು ಅಂದರೆ ನೀರು ಮತ್ತು ಎಲೆಕ್ಟ್ರಿಸಿಟಿ. ದಿನಗಳು ಕಳೆದಂತೆ ಈ ಪ್ರಾಕೃತಿಕ ವಸ್ತುಗಳು ಕಡಿಮೆ ಆಗುತ್ತಿವೆ ಅಂದ ಮೇಲೆ ನಾವು ಸಹ ಇವುಗಳ ಮಿತ ಬಳಕೆಯ ಮೇಲೆ ಬಹಳ ಗಮನ ಕೊಡಬೇಕಾಗಿದೆ. ಈ ಚಿಕ್ಕ ಚಿಕ್ಕ ಪ್ರಯತ್ನಗಳಿಂದ ಈ ಪೃಥ್ವಿಯನ್ನು ನಾವು ಸುರಕ್ಷಿತವಾಗಿಡೋಣ. ಹಾಗಾದರೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೊನೆಯಲ್ಲಿ ಒಂದು ಲೈಕ್ ಮತ್ತು ಕಮೆಂಟ್ ಮಾಡುವುದನ್ನು ಮರಿಬೇಡಿ. ಮತ್ತೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.